ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮುರುಡೇಶ್ವರದಲ್ಲಿ ನಡೆದಂಥ ಒಂದು ಅಪಘಾತ ಏನಿತ್ತು, ಶಾಲಾ ಮಕ್ಕಳು ನೀರಿನಲ್ಲಿ ಮುಳುಗಿ ಸತ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಒಂದಿಷ್ಟು ಮನವಿಗಳನ್ನು ಮಾಡಿದ್ದೆ, ಜಿಲ್ಲಾ ಆಡಳಿತದಲ್ಲಿ. ನಿನ್ನೆ ಮುರುಡೇಶ್ವರದಲ್ಲಿ ಜಿಲ್ಲಾಡಳಿತ ಬೀಚನ್ನು ಅಲ್ಲಿರುವ ಎನ್ಕ್ರೋಚ್ಮೆಂಟ್ಗಳನ್ನು ತೆಗೆದು ಬೀಚನ್ನು ಸ್ವಚ್ಛಗೊಳಿಸಿದೆ. ಅದೇ ರೀತಿ ಒಂದಿಷ್ಟು ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಇದು ತುಂಬ ಒಳ್ಳೆಯ ಒಂದು ಬೆಳವಣಿಗೆ. ಏನಾಗ್ತದೆ, ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ಜನರಿಗೆ ತೊಡಕಾಗ್ತದೆ, ಜನರು ಅದನ್ನು ಸಹಿಸಿಕೊಳ್ಳಲೇಬೇಕಾಗ್ತದೆ. ಅದೇ ರೀತಿ ಜಿಲ್ಲಾಡಳಿತಕ್ಕೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೂ ಅವಕಾಶ ಇದೆ. ಈ ಹಿನ್ನೆಲೆಯಲ್ಲಿ ನಾನೊಂದು ಕೆಲವು ಸಜೆಷನ್ಗಳನ್ನು ಜಿಲ್ಲಾಡಳಿತಕ್ಕೆ ನೀಡ್ತಾ ಇದ್ದೇನೆ. ಅವರು ಅದನ್ನು ಯಾವ ರೀತಿಯಲ್ಲೂ ಪರಿಗಣಿಸ್ಬೋದು. ಈ ಮುರುಡೇಶ್ವರ ಬೀಚಲ್ಲಿ ದೇವಸ್ಥಾನದ ಎಡ ಮತ್ತು ಬಲಭಾಗದಲ್ಲಿ ಸುಮಾರು ಒಂದು 3-4 ಕಿಲೋಮೀಟರ್ ಆಗುವಷ್ಟು ಉದ್ದದಷ್ಟು ಬೀಚ್ಗಳು ಎರಡು ಸೈಡಲ್ಲಿ ಇದ್ದಾವೆ. ಈ ವಾಚ್ ಟವರ್ ಏನು ಮಾಡಬೇಕಾಗಿದೆ, ಜಿಲ್ಲಾಡಳಿತ ಜವಾಬ್ದಾರಿ ಅದು. ಅದನ್ನು ಒಂದು ಸ್ಟ್ರಾಟಜಿಕ್ ಪಾಯಿಂಟಲ್ಲಿ ಮಾಡಿ ಅಲ್ಲಿ ಈ ಸ್ಪೀಡ್ ಬೋಟ್ಗಳಿಗೆ ಒಂದು ಪರ್ಮನೆಂಟ್ ಜಾಗ ಮಾಡಬೇಕು. ಯಾಕೆಂತಂದರೆ ಒಂದು ಅನಿವಾರ್ಯ ಸಂದರ್ಭ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಅವರು ಅಲ್ಲಿಂದ ಸ್ಪೀಡಾಗಿ ಆ ಒಂದು ಪಾಯಿಂಟಿಗೆ ರೀಚ್ ಆಗೋ ರೀತಿಯಲ್ಲಿ ಒಂದು ಪರ್ಮನೆಂಟ್ ವ್ಯವಸ್ಥೆ ಮಾಡಬೇಕಾಗತ್ತೆ. ಟಾಯ್ಲೆಟು, ಚೇಂಜಿಂಗ್ ರೂಮು, ಈ ಬೇಸಿಕ್ ಕಮ್ಯುನಿಟೀಸ್ ಏನಿದೆ ಅದು ಬೀಚಿನ ಎರಡೂ ಸೈಡ್ಗಳಲ್ಲಿ ಮಾಡಬೇಕು. ಅದೇ ರೀತಿ ಬೀಚನ್ನು ಆಕ್ಸೆಸ್ ಕಂಟ್ರೋಲ್ ಮಾಡಬೇಕು. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ತುಫಾನ್ ಇರುವಾಗ ಅಥವಾ ಬೀಚಲ್ಲಿ ವೇವ್ಸು ಹೆವಿ ಇದ್ದಾಗ ಬೀಚನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಆ ಸಂದರ್ಭಗಳಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಅದನ್ನು ರಕ್ಷಣೆ ಮಾಡಬೇಕು ಅನ್ನೋದನ್ನು ಜಿಲ್ಲಾಡಳಿತ ಆಲೋಚನೆ ಮಾಡಬೇಕು. ಅದೇ ರೀತಿ ಈ ಕೆಲವು ಶಾಪ್ಗಳನ್ನು ಈಗೇನು ಅಲ್ಲಿ ತೆರವುಗೊಳಿಸಿದ್ದಾರೆ, ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಜಾಗಗಳಲ್ಲಿ ಚಿಕ್ಕ ಅಂಗಡಿಗಳನ್ನು ಕಟ್ಟಿ ಆ ಬೀಚಿಗೆ ಬೇಕಾಗುವಂಥ ನೀಡ್ಸ್ ಏನಿರುತ್ತೆ, ಕಾಮನ್ ಅಲ್ಲಿ ಬಂದವರು ಏನು ಪರ್ಚೇಸ್ ಮಾಡ್ತಾರೆ ಅಂಥ ಚಿಕ್ಕ ಪುಟ್ಟ ಐಟಮ್ಗಳನ್ನು ಈಗೇನು ಮಾರ್ತಿದ್ರು ಅವರು ಬೀಚಲ್ಲಿ ಕೂತ್ಕೊಂಡು, ಅವ್ರು ಮಾರುವಂಥ ಒಂದು ಚಿಕ್ಕ ಅಂಗಡಿಗಳನ್ನು ಕೊಟ್ಟು ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಇವರೆಲ್ಲರೂ ಆ ಒಂದು ಸರ್ಕಾರಿ ಹರಾಜಿನಲ್ಲಿ ಭಾಗವಹಿಸೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಈಗ ಒಂದೇ ವ್ಯಕ್ತಿಗೆ ಅವೆಲ್ಲ ಪ್ಯಾಕೇಜ್ ಮಾಡಿ ಟೆಂಡರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮೊನೊಪೊಲಿ ಕ್ರಿಯೇಟ್ ಆಗ್ತದೆ. ಅಲ್ಲಿ ಅವ್ರು ಹೇಳಿದ್ದೇ ಕಾನೂನು ಆಗಿಬಿಡ್ತಾ ಇದೆ. ಅದನ್ನು ತಪ್ಪಿಸ್ಬೇಕು. ಅದನ್ನು ಮಲ್ಟಿಪಲ್ ಈ ಪ್ರತಿಯೊಂದು ಅಂಗಡಿಯನ್ನು ಬೇರೆ ಬೇರೆ ಆಕ್ಷನ್ ಮಾಡಿ, ಅಥವಾ ಪಾರ್ಕಿಂಗ್ ಪಾಯಿಂಟನ್ನು ಬೇರೆ ಆಕ್ಷನ್ ಮಾಡಿ, ವಾಟರ್ ಸ್ಪೋರ್ಟ್ಸನ್ನು ಬೇರೆ ಆಕ್ಷನ್ ಮಾಡಿ, ಎಲ್ಲ ಬೇರೆ ಬೇರೆಯವರಿಗೆ ನೀವು ಕಾಂಪಿಟೇಟಿವ್ ರೇಟ್ ಕೊಟ್ಟಾಗ ಅದಕ್ಕೆ ಸರ್ಕಾರಕ್ಕೂ ರೆವಿನ್ಯೂ ಜಾಸ್ತಿ ಬರ್ತದೆ ಮತ್ತು ಈ ಮೊನೊಪೊಲಿ ಆಗೋದು ಕೂಡ ತಡೀತದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನನ್ನ ಒಂದು ಸಜೆಷನ್ನ ಸ್ವೀಕಾರ ಮಾಡಬೇಕು ಅಂತ ನಾನು ಜಿಲ್ಲಾಡಳಿತದಲ್ಲಿ ಮನವಿ ಮಾಡ್ತೇನೆ. ದಯಮಾಡಿ ಈ ರೆಗ್ಯುಲೇಟೆಡ್ ಡೆವಲಪ್ಮೆಂಟ್ ಮಾಡುವಾಗ ಈ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿ ಅನ್ನೋ ರೀತಿಯಲ್ಲಿ ನನ್ನ ಒಂದು ಮನವಿಯನ್ನು ನಾನು ಜಿಲ್ಲಾಡಳಿತಕ್ಕೆ ಸಲ್ಲಿಸ್ತಾ ಇದ್ದೇನೆ. ಇದನ್ನು ನಾನು ರೈಟಿಂಗಲ್ಲೂ ಕಳಿಸ್ತಾ ಇದ್ದೀನಿ. ಅದರಿಂದ ಒಂದು ಜಿಲ್ಲಾಡಳಿತ ಈ ವಿಡಿಯೋವನ್ನು ನೋಡಿದ್ರೆ ದಯಮಾಡಿ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ಮನವಿ.